ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಚನ್ನಮ್ಮನ ಕಿತ್ತೂರು ತಾಲೂಕಿನ ಎತ್ತಿನಕೇರಿ ಮಲ್ಲಾಪುರದಲ್ಲಿ ಲಿಂಗೈಕ್ಯ ಶ್ರೀ ಲಿಂಗಾನಂದ ಮಹಾಸ್ವಾಮಿಗಳು ಹಾಗೂ ಫಗು ಹಳಕಟ್ಟಿ ಅವರ ಜಯಂತಿಯನ್ನು ಆಚರಿಸಲಾಗಿದೆ. ಶಿಕ್ಷಕ ಬಸವರಾಜ ಜಕಾತಿ ಮಾತನಾಡಿ, ಲಿಂಗಾಯತರ ಮನೆಗಳ ಜಗಲಿಗಳ ಮೇಲೆ ಕೇಸರಿ ಬಟ್ಟೆಯಲ್ಲಿ ವಚನ ಸಾಹಿತ್ಯಗಳನ್ನ ಕಟ್ಟಿ ಇಟ್ಟು ಪೂಜೆ ಮಾಡ್ತಾ ಇದ್ರು. ಫಗು ಹಳಕಟ್ಟಿ ಅವರು ಜಗಲಿ ಮೇಲೆ ಇರುವ ವಚನ ಸಾಹಿತ್ಯ ಕಟ್ಟುಗಳನ್ನ ಬಿಚ್ಚಿ ತೆಗೆದು ಸರ್ವರಿಗೂ ವಚನಗಳ ಹಾಗೂ ಶರಣರ ಕುರಿತು ತಿಳಿಸಿ ತಮ್ಮ ಸಂಶೋಧನೆಗಳ ಮೂಲಕ ಶರಣ ಸಾಹಿತ್ಯವನ್ನ ಮನೆ ಮನೆಗೆ ತಲುಪಿಸಿ ಮನೆ ಮನೆಗೆ ಬಸವ ತತ್ವವನ್ನು ಪಸರಿಸಿದ್ದಾರೆ. ಬ್ರಿಟಿಷರು ಮಂಗಳೂರಿನ ಬಾಷಲ್ ಮಿಷನ್ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಬಸವಾದಿ ಶರಣರ ವಚನ ಸಾಹಿತ್ಯವನ್ನ ಪ್ರಿಂಟ್ ಮಾಡಲು ನಿರಾಕರಿಸಿದಾಗ ಸ್ವಂತ ಮನೆಯನ್ನ ಮಾರಾಟ ಮಾಡಿ ಸ್ವತಃ ಅವರೇ ಪ್ರಿಂಟಿಂಗ್ ಪ್ರೆಸ್ ಸ್ಥಾಪಿಸಿ ಬಸವ ಮತ್ತು ವಚನಗಳನ್ನ ಮುದ್ರಿಸಿ ಬಸವ ತತ್ವವನ್ನ ಬೆಳೆಸಿ ಉಳಿಸಿದ್ರು ಅಂತ ಹೇಳಿದ್ರು. ಕೇವಲ ಲಿಂಗಾಯತರ ಏಳಿಗೆಯನ್ನ ಬಯಸದೆ ಸರ್ವ ಸಮಾಜದ ಏಳಿಗೆಯನ್ನ ಬಯಸಿದ್ರು ಎಂದರು. ಶರಣ ಅಶೋಕ ಅಳ್ನಾವರು ಮಾತನಾಡಿ, ಶ್ರೀ ಲಿಂಗಾನಂದ ಮಹಾಸ್ವಾಮಿಗಳು ಹಾಗೂ ಮಾತೆ ಮಹಾದೇವಿ ಅವರು ಸೇರಿ ಬಸವ ಧರ್ಮ ಪೀಠವನ್ನ ಸ್ಥಾಪನೆ ಮಾಡುವ ಮೂಲಕ ಲಿಂಗಾಯತ ಧರ್ಮವನ್ನ ಬೆಳೆಸಿದ್ರು. ಲಿಂಗಾಯತ ಧರ್ಮ ಒಂದು ಸ್ವತಂತ್ರ ಧರ್ಮ ಎಂದು ಮೊದಲು ಹೇಳಿದವರು ಲಿಂಗಾನಂದ ಮಹಾಸ್ವಾಮಿಗಳು. ಬಸವಣ್ಣನವರ ವಚನಗಳ ಆಧಾರದ ಮೇಲೆ ಸಂವಿಧಾನವನ್ನ ರಚನೆ ಮಾಡಿದ್ದಾರೆ. ಸರ್ವರು ಕೂಡ ಸಮಾನತೆಯಿಂದ ಸರಿ ಸಮವಾಗಿ ಬಾಳ್ಲಿ ಅಂತ ಲಿಂಗಾನಂದ ಮಹಾಸ್ವಾಮಿಗಳು ಬಸವ ತತ್ವದಲ್ಲಿ ಇರುವ ವಿಷಯವನ್ನ ಜನತೆಗೆ ತಲುಪಿಸುವ ಕೆಲಸವನ್ನ ಮಾಡಿದ್ದಾರೆ. ಅವರ ನೇರ ನಿಷ್ಠೂರ ಶರಣ ಮಡಿವಾಳಪ್ಪ ಕೋರಿಶೆಟ್ಟಿ, ಮಹೇಶ್ ಪೂಜಾರ್, ಅಶೋಕ್ ದುಬ್ಬನಮರಡಿ ಮಾತನಾಡಿದರು. ಅವರು ಬಸವಣ್ಣವರ ವಿಚಾರಧಾರೆಗಳನ್ನ ಸವಿಸ್ತರವಾಗಿ ಅಭ್ಯಾಸ ಮಾಡ್ತಾ ಬರ್ತಾರೆ. ಆ ನಂತರದಲ್ಲಿ ನಾನು ಇದನ್ನೇ ನನ್ನ ಜೀವನದ ಮುಖ್ಯ ಭಾಗ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬಸವ ತತ್ವವನ್ನ ಪ್ರಚಾರ ಮಾಡಲಿಕ್ಕೆ ಮುಂದಾಗ್ತಾರೆ. ಲಿಂಗಾನಂದ ಸ್ವಾಮಿಗಳವರು ಜಾತಿಯಿಂದ ಜಂಗಮರಲ್ಲ ಅನ್ನೋದಕ್ಕಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಜಂಗಮ ದೀಕ್ಷೆ ಇಷ್ಟಲಿಂಗ ದೀಕ್ಷೆ ಕೊಡ್ಲಿಕ್ಕೆ ಯಾರು ಬರ್ಲಿಲ್ಲ. ಆ ಕಾರಣ ಏನಪ್ಪಾ ಅಂತಂದ್ರೆ ನಾವುಗಳೆಲ್ಲ ಇವತ್ತು ಯಾಕೆ ಸ್ಮರಣೆ ಮಾಡ್ಬೇಕಂತಂದ್ರೆ ಎತ್ತು ಅನ್ನುವಂತ ಕಾಲದೊಳಗೆ ಬಸವಣ್ಣನವರು ಎತ್ತು ಅಲ್ಲ, 12ನೇ ಶತಮಾನದಲ್ಲಿ ಆಗಿ ಹೋದಂತ ಒಬ್ಬ ಮಹಾನ್ ಪ್ರವಾದಿ ಬಸವಣ್ಣನವರು ಅಂತ ಹೇಳಿ ಎಲ್ಲರಿಗೂ ತಿಳಿಸಿಕೊಟ್ಟು ಪ್ರತಿಯೊಬ್ಬರಿಗೂ ಐತಿಹಾಸಿಕ ಪುರುಷ ಬಸವಣ್ಣನವರ ವಿಚಾರಧಾರೆಗಳನ್ನ ಅವರು ಹೇಳ್ತಾರೆ. ಸರ್ವಜ್ಞ ಒಂದು ಮಾತನ್ನು ಹೇಳ್ತಾನೆ, ಏನಂತಂದ್ರೆ ಬಸವ ಪೀಠವು ಎದ್ದು ವಸೆದು ನಾಣ್ಯವು ಹುಟ್ಟಿ ಬಸವನ ಮುದ್ರೆ ಮೆರೆದಾವ ದರೆಯವಾಗಿ ವಶವಾಗದಿರುವುದೇ ಸರ್ವಜ್ಞ ಅಂತೇಳಿ ಸರ್ವಜ್ಞ ಕವಿ ಒಂದು ಮಾತನ್ನು ಹೇಳ್ತಾನೆ. ಅದೇ ರೀತಿ ಈ ವೇಳೆ ಶರಣರು ಆದ ರಾಯಪ್ಪ ಹಣಜಿ, ಕಲ್ಲಪ್ಪ ಅಮಟೂರ, ಬಸವರಾಜ ಅವರಾದಿ, ನಿಂಗಪ್ಪ ಕುಗಟಿ, ದುಂಡಪ್ಪ ಹಣಜಿ, ಬಸವರಾಜ ಸುಂಕದ, ಬಸವರಾಜ ಕುಂದರಗಿ, ಶರಣೆಯರು ಆದ ರೇಸ್ಮಾ ಅಳ್ನವರ್, ಶೋಭಾ ದುಬ್ಬನಮರಡಿ, ಅಕ್ಕವ್ವ ಮೆಟ್ಟಿನ, ಸಿದ್ದವ್ವ ಅಳ್ನವರ್ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.